ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಈ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ್ಯವು ಆದಿಕಾಂಡದ ಪುಸ್ತಕ 6ನೇ ಅಧ್ಯಾಯ ಅದರ 5ರಿಂದ 7ನೇ ವಚನ. ಆದಿಕಾಂಡದ ಪುಸ್ತಕ 6ನೇ ಅಧ್ಯಾಯ ಅದರ 5ರಿಂದ 7ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು 2023 ವರ್ಷಗಳು ಹಿಂದೆ ಈ ಲೋಕಕ್ಕೆ ಬಂದಾಗ ಒಂದು ಸಾರಿ ಶಿಷ್ಯರು ಕೇಳ್ತಾರೆ, ನಿನ್ನ ಬರೋಣದ ಸಮಯದಲ್ಲಿ, ಅಂದರೆ ಮನುಷ್ಯ ಕುಮಾರನು ತಿರುಗಿ ಲೋಕಕ್ಕೆ ಬರುವಾಗ ಯಾವ ರೀತಿಯಾದಂಥ ಪರಿಸ್ಥಿತಿ ಇರ್ತದೆ ಎಂಬುದಾಗಿ ಶಿಷ್ಯರು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ. ನೀನು ಬರುವಂಥ ದಿನಗಳ ಗುರುತು ಏನು ಎಂಬುದಾಗಿ ಯೇಸು ಸ್ವಾಮಿಗೆ ಕೇಳ್ತಾರೆ. ಸೊ ಅದಕ್ಕೆ ಯೇಸು ಸ್ವಾಮಿ ಒಂದು ಉತ್ತರವನ್ನು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಕೊಡ್ತಾರೆ. ಅದನ್ನು ನಾವು 37ನೇ ವಚನದಿಂದ ನೋಡ್ಬೋದು. ಅಲ್ಲಿ ಸ್ವಾಮಿ ಈ ರೀತಿಯಲ್ಲಿ ಹೇಳ್ತಾರೆ, ನೋಹನನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ನೋಹನನ ದಿವಸದಲ್ಲಿ ಈ ದಿನಗಳಿದ್ವೋ ಅದೇ ರೀತಿಯಲ್ಲಿ ಮನುಷ್ಯ ಕುಮಾರನು ಈ ಲೋಕಕ್ಕೆ ಬರುವಾಗ ಆ ದಿನಗಳು ಆ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ನೋಡ್ರಿ, ಯೇಸು ಸ್ವಾಮಿ ತನ್ನ ಬರೋಣದ ಕುರಿತಾಗಿ ಹೇಳುವಾಗ, ತಿಳಿಸುವಾಗ ನೋಹನನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾನೆ. ಏನಾಯಿತು ನೋಹನನ ಕಾಲದಲ್ಲಿ ಎಂಬುದಾಗಿ ನಾವು ನೋಡೋದಾದರೆ ಅದರ 38ನೇ ವಚನದಲ್ಲಿ 24:38ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಹೇಳ್ತದೆ, ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲವನ್ನು ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಸೊ ಏನು ಇದರಲ್ಲಿ ಕೆಟ್ಟತನ ಇತ್ತು? ಯಾಕೆ ಸ್ವಾಮಿ ಪಶ್ಚಾತ್ತಾಪ ಪಟ್ಟರು, ಮನುಷ್ಯ ಜಾತಿಯನ್ನು ನಿರ್ಮಿಸಿದ್ದಕ್ಕೆ ಮನನೊಂದುಕೊಂಡ್ರು ಎಂಬುದಾಗಿ ನಾವು ನೋಡೋದಾದರೆ, ಉಣ್ಣೋದು ತಪ್ಪು ಅಂತ ದೇವರ ವಾಕ್ಯ ಹೇಳುವುದಿಲ್ಲ, ಕುಡಿಯೋದು ತಪ್ಪು ಅಂತ ದೇವ್ರ ವಾಕ್ಯ ಹೇಳೋದಿಲ್ಲ, ಅಥವಾ ಮದುವೆ ಮಾಡಿಕೊಳ್ಳೋದು ತಪ್ಪು ಎಂಬುದಾಗಿ ದೇವ್ರ ವಾಕ್ಯ ಹೇಳೋದಿಲ್ಲ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಮನುಷ್ಯರು ದೇವರನ್ನು ಮರೆತು ಬಿಟ್ಟಿದ್ರು. ಅದರ ನಿಮಿತ್ತವಾಗಿಯೇ ದೇವರು ಜಲಪ್ರಳಯವನ್ನು ಈ ಲೋಕಕ್ಕೆ ತೆಗೆದುಕೊಂಡು ಬಂದರು. ಸೊ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಬರುವಂಥ ಸಮಯ ನಾನು ನಂಬ್ತೇನೆ ಅತಿ ಹತ್ತಿರವಾಗ್ತಾ ಇದೆ ಎಂಬುದಾಗಿ. ಸೊ ಆ ಸಮಯ ಹೇಗಿರ್ತದೆ ಎಂಬುದಾಗಿ ಸ್ವಾಮಿ ಇಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ, ನೋಹನನ ಕಾಲದ ಹಾಗಿರ್ತದೆ. ನೋಹನನ ಕಾಲದಂತೆ ಜನರು ಜೀವಿಸ್ತಾ ಇರ್ತಾರೆ. ಉಣ್ಣೋದ್ರಲ್ಲಿ, ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಮದುವೆ ಮಾಡಿಕೊಳ್ಳೋದ್ರಲ್ಲಿ, ಬೇರೆ ಎಲ್ಲ ಕಾರ್ಯಗಳಲ್ಲಿ ಅವರು ವ್ಯಸ್ತರಾಗಿರ್ತಾರೆ. ಆದರೆ ದೇವರನ್ನು ಮರೆತು ಬಿಟ್ಟಿರ್ತಾರೆ. ಆದರೆ ದೇವರನ್ನು ಪ್ರೀತಿಸ್ತಾ ಇರೋದಿಲ್ಲ. ಆದರೆ ದೇವರ ಬಗ್ಗೆ ಭಯಭಕ್ತಿಯಿಂದ ಇರೋದಿಲ್ಲ. ಆ ರೀತಿಯಾದ ದಿವಸಗಳು ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದನ್ನು ಆ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಎಷ್ಟು ಭಯಂಕರವಾದ ಪರಿಸ್ಥಿತಿ ಪ್ರೇರೆ. ಈಗ ಅದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ, ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಮನುಷ್ಯರಿಗೆ ಹಿಂದೆ ಎಂದಿಗೂ ಇಲ್ಲದಿರೋದಷ್ಟು ಏನಂದರೆ ಊಟದ ಮೇಲೆ ಆಸಕ್ತಿ ಹೆಚ್ಚಾಗ್ಬಿಟ್ಟಿದೆ. ನೀವು ಯೂಟ್ಯೂಬಲ್ಲಿ ನೋಡ್ರಿ, ಅನೇಕ ಚಾನಲ್ಗಳು ಬರೀ ಊಟ 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 ಎಂಬುದಾಗಿದೆ. ಅನೇಕ ಚಾನಲ್ಗಳು ನೀವು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡೋದಾದರೆ ಬರೀ ಊಟದ ಕುರಿತಾಗಿ ಈ ವಿಷಯಗಳ ಕುರಿತಾಗೇ ಇರುವುದನ್ನು ನಾವು ನೋಡ್ತೇವೆ ಪ್ರೇರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈಗಿನ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಮತ್ತು ಜನರು ಐಷಾರಾಮಿಯ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ತಪ್ಪು ಅಂತ ನಾನು ಆವಾಗಲೂ ಹೇಳಿದೆ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೇವರನ್ನು ಮರೆತು ಬಿಡ್ತಾ ಇದ್ದಾರೆ.
ಅದಕ್ಕೆ ಒಂದು ಸುಂದರವಾದ ಹಾಡು ಹೇಳ್ತದೆ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನು ಚಂದಂತೀಯೋ, ಆದರೆ ಸೃಷ್ಟಿ ಮಾಡಿದಂಥ ದೇವರನ್ನೇ ಮರೆತು ಬಿಟ್ಟಿದ್ದೀಯೋ. ಹಲ್ಲೆಲೂಯ. ಈಗಿನ ಕಾಲದಲ್ಲಿ ಜನರ ಪರಿಸ್ಥಿತಿ ಆ ರೀತಿಯಲ್ಲಾಗಿದೆ ಪ್ರಿಯರೇ. ಸೊ ಇದೊಂದು ಭಯಂಕರವಾದ ಸಮಯ. ನಾವು ನೀವು ಜೀವಿಸ್ತಾ ಇರುವಂಥ ಈ ಒಂದು ದಿವಸಗಳು ಅತಿ ಭಯಂಕರವಾದಂಥ ದಿವಸಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಇನ್ನೇನು ಯೇಸು ಸ್ವಾಮಿ ಅತಿ ಬೇಗನೆ ಬರಲಿಕ್ಕಿದ್ದಾರೆ, ಕಾಲ ತಡ ಆಗೋದಿಲ್ಲ, ನಾನು ಅದನ್ನು ನಂಬ್ತೇನೆ. ಅತಿ ಬೇಗನೆ ಸ್ವಾಮಿ ಬರಲಿಕ್ಕಿದ್ದಾರೆ. ಅದಕ್ಕೆ ನಾವು ಹವಾಮಾನದಲ್ಲಿ ಇಷ್ಟೊಂದು ವಿಪರೀತಗಳನ್ನು ನಾವು ನೋಡ್ತಾ ಇದ್ದೇವೆ. ಜನರಲ್ಲಿ ಪ್ರೀತಿ ತಣ್ಣಗಾಗೋದನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾರ್ಥ ಹಂಗೇ ಮೇಲೆ ಬರೋದನ್ನು ನಾವು ನೋಡ್ತಾ ಇದ್ದೇವೆ. ತಂದೆ ತಾಯಿಗಳಿಗೆ ಅವಿಧೇಯರಾಗುವಂಥದ್ದು ಹೆಚ್ಚಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಈ ರೀತಿಯಾದಂಥ ಎಲ್ಲ ಕಾರ್ಯಗಳು ಹೆಚ್ಚಾಗ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನೋಹನ ಕಾಲದಲ್ಲಿ ಇನ್ನು ಒಂದು ಘಟನೆ ನಡೀತು ಪ್ರೇರೆ. ಜನರೆಲ್ಲರೂ ಜಲಪ್ರಳಯದಲ್ಲಿ ಸತ್ತೋದ್ರು, ಜನರೆಲ್ಲರೂ ಜಲಪ್ರಳಯದಲ್ಲಿ ನಾಶವಾದರು. ಆದರೆ ಆ ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ, ಅವನ ಕುಟುಂಬವನ್ನ ದೇವರು ರಕ್ಷಿಸಿದರು. ಆ ವ್ಯಕ್ತಿ ಯಾರಂದರೆ ನೋಹನನು. ಹಲ್ಲೆಲೂಯ. ನೋಹನನ್ನ ದೇವರು ರಕ್ಷಿಸುವುದನ್ನು ನಾವು ನೋಡ್ತೇವೆ. ಅಷ್ಟು ದೊಡ್ಡ ಜಲಪ್ರಳಯ ಬಂದರೂ ಕೂಡ ದೇವರು ಇಡೀ ಲೋಕದ ಬಗ್ಗೆ ತಾನು ಒಂದು ಮನಸ್ಸಿನಲ್ಲಿ ಬಾಧೆಯನ್ನು ಹೊಂದಿಕೊಂಡಿದ್ರು, ಮನಸ್ಸಿನಲ್ಲಿ ನೊಂದುಕೊಂಡಿದ್ರು ಕೂಡ ನೋಹನನ್ನ ನೋಡಿ ನೋಹನನ ಮೇಲೆ ದೇವರು ತನ್ನ ದಯೆಯನ್ನು ನೀಡುವುದನ್ನು ನಾವು ನೋಡ್ತೇವೆ. ಇಂಗ್ಲಿಷಲ್ಲಿ ಹೇಳ್ತದೆ, ಬಟ್ ನೋಹ ಫೌಂಡ್ ಗ್ರೇಸ್ ಇನ್ ದಿ ಐಸ್ ಆಫ್ ದ ಲಾರ್ಡ್. ಹಲ್ಲೆಲೂಯ. ದೇವರ ದೃಷ್ಟಿಯಲ್ಲಿ ನೋಹನನಿಗೆ ಕೃಪೆಯು ದೊರಕಿತು. ದೇವರ ದೃಷ್ಟಿಯಲ್ಲಿ ನೋಹನನ ಕುಟುಂಬಕ್ಕೆ ಕೃಪೆಯು ದೊರಕಿತು. ಯೇಸು ಸ್ವಾಮಿ ತಿರುಗಿ ಬರಲಿಕ್ಕಿದ್ದಾರೆ. ಈ ಲೋಕ ನಾಶನಕ್ಕೆ ಇಡಲ್ಪಟ್ಟಿದೆ. ಮೇ ಬಿ ಜಲಪ್ರಳಯದಿಂದಿರಲಿಕ್ಕಿಲ್ಲ, ಆದರೆ ಈ ಲೋಕ ಬೆಂಕಿಯಿಂದ ನಾಶವಾಗ್ತದೆ. ಹೊಸ ಭೂಮಿ, ಹೊಸ ಆಕಾಶಗಳನ್ನು ದೇವರು ಉಂಟು ಮಾಡಲಿಕ್ಕಿದ್ದಾರೆ, ಅದನ್ನು ಕರ್ತರಲಿಕ್ಕಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಆದಂತೆ ಈಗಲೂ ಕೂಡ ದೇವರು ಕೆಲವೊಬ್ಬರನ್ನು ರಕ್ಷಿಸಲಿಕ್ಕಿದ್ದಾರೆ, ದೇವರು ಕೆಲವೊಬ್ಬರನ್ನು ಕಾಪಾಡಲಿಕ್ಕಿದ್ದಾರೆ. ಅವರು ಯಾರಪ್ಪ ಅಂತಂದರೆ, ಯಾರು ದೇವರ ದೃಷ್ಟಿಯಲ್ಲಿ ಆ ಕೃಪೆಯನ್ನು, ದೇವರ ದೃಷ್ಟಿಯಲ್ಲಿ ದಯೆಯನ್ನು ಹೊಂದಿರ್ತಾರೋ ಅವರನ್ನೇ ದೇವರು ರಕ್ಷಿಸುವಂಥವರಾಗಿದ್ದಾರೆ, ಲಕ್ಷಿಸುವಂಥವರಾಗಿದ್ದಾರೆ, ಬಿಡುಗಡೆ ಮಾಡುವಂಥವರಾಗಿದ್ದಾರೆ, ಪರಲೋಕ ರಾಜ್ಯಕ್ಕೆ ಸೇರಿಸುವಂಥವರಾಗಿದ್ದಾರೆ. ಹಲ್ಲೆಲೂಯ. ಸೊ ನಾವಿವತ್ತು ಅರ್ಥ ಮಾಡಿಕೊಳ್ಳೋಣ, ಹೇಗೆ ಮತ್ತು ಯಾಕೆ ನೋಹನನಿಗೆ ದೇವರ ಕಡೆಯಿಂದ ದಯೆ ದೊರಕಿತು, ಹೇಗೆ ದೇವರು ಅವನನ್ನು, ಅವನ ಕುಟುಂಬವನ್ನು ರಕ್ಷಿಸಿದನು. ಅದನ್ನು ನಾವು ಅರಿಯೋದ್ರ ಮೂಲಕವಾಗಿ ಈಗ ಕೊನೆ ಕಾಲದಲ್ಲಿರುವಂಥ ನಾವು ಕೂಡ ಹೇಗೆ ದೇವರ ದಯೆಯಿಂದ ನಾವು ಬರಲಿಕ್ಕಿರುವಂಥ ನಾಶನದಿಂದ, ಬರಲಿಕ್ಕಿರುವಂಥ ದೇವ ಕೋಪಕ್ಕೆ ನಾವು ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ನಾವು ನೋಡೋಣ ಪ್ರಿಯರೇ. ಹಲ್ಲೆಲೂಯ. ಯಾಕೆ ದೇವರು ನೋಹನನ್ನು ರಕ್ಷಿಸಿದರು? ಅದೇ ಆದಿಕಾಂಡ 6ನೇ ಅಧ್ಯಾಯಕ್ಕೆ ಮತ್ತೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 9ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನೋಹನನ ಚರಿತ್ರೆಯು, ನೋಹನನು ನೀತಿವಂತನು. ಹಲ್ಲೆಲೂಯ. ನೋಹನನೇ ಆಗಿದ್ದಾನಂತೆ, ನೀತಿವಂತನು ಆಗಿದ್ದನು. ಆಮೆನ್. ಹೇಗೆ ನೋಹನನು ನೀತಿವಂತನಾಗಿರೋದಕ್ಕೆ ಸಾಧ್ಯ? ಯಾಕಂದರೆ ಅವನು ದೇವರನ್ನ ಲಕ್ಷಿಸಿದ್ದನು. ನೋಡ್ರಿ, ಯೇಸು ಸ್ವಾಮಿ ಹೇಳಿದ್ರು, ಜನರು ತಿನ್ನೋದ್ರಲ್ಲಿ, ಜನರು ಮದುವೆ ಮಾಡಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರುವಾಗ, ದೇವರನ್ನೇ ನೆನಪಿಸಿಕೊಳ್ಳದಂಥ ಸಮಯದಲ್ಲಿ ಜನರು ಜೀವಿಸ್ತಾ ಇರುವಾಗ ನೋಹನನು ಮಾತ್ರ ದೇವರನ್ನು ಮರೆತಿರಲಿಲ್ಲ. ದೇವರನ್ನು ಆತನು ಲಕ್ಷಿಸಿದ್ದನು, ದೇವರ ಮೇಲೆ ಆತನು ನಂಬಿಕೆಯನ್ನು ಇಟ್ಟಿದ್ದನು. ಹಲ್ಲೆಲೂಯ. ಇದರ ನಿಮಿತ್ತವಾಗಿ ನೋಹನನಿಗೆ ದಯೆ ದೊರಕಿತು ಪ್ರಿಯರೇ. ದೇವರ ದಯೆ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಯಾರಿಗೆ ದೊರಕಿತು ಅವರೇ ಧನ್ಯರು ಎಂಬುದಾಗಿ. ಸೊ ಹೇಗೆ ದೇವರ ದಯೆ ದೊರಕ್ತದೆ? ಸುಮ್ಮನೆ ಇದ್ಬಿಟ್ರು ಅದಕ್ಕೆ ದೇವರ ದಯೆ ಸಿಕ್ಬಿಡ್ತಾ? ನೋ. ಎಲ್ಲರೂ ದೇವರನ್ನು ಮರೆತಂತ ಸಮಯದಲ್ಲಿ ನೋಹನನು ಮಾತ್ರ ದೇವರನ್ನ ಮರೆಯಲಿಲ್ಲ, ದೇವರನ್ನ ನೆನಪಿಸಿಕೊಳ್ತಾ ಇದ್ದನು, ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದನು, ದೇವರ ಮೇಲೆ ಅವನು ನಂಬಿಕೆ ಇಟ್ಟಿದ್ದನು ಪ್ರೇರೆ. ಹಲ್ಲೆಲೂಯ. ಅದರ ನಿಮಿತ್ತವಾಗಿ ದೇವರ ದಯೆ ನೋಹನನಿಗೆ ಮತ್ತು ಅವನ ಕುಟುಂಬಕ್ಕೆ ಸಿಕ್ತು. ಇವತ್ತು ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರುವಾಗ ನಮಗೆ ದೇವರ ದಯೆ ಬೇಕಾ? ಖಂಡಿತವಾಗಿ ಬೇಕು. ಯಾಕಂದರೆ ನಮ್ಮ ಸತ್ಕಾರ್ಯಗಳಿಂದ ನಾವು ದೇವರ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ. ವಿ ನೀಡ್ ಗಾಡ್ಸ್ ಗ್ರೇಸ್.
ವಿ ನೀಡ್ ಗಾಡ್ಸ್ ಫೇವರ್ ಅಪಾನ್ ಅವರ್ ಲೈಫ್. ವಿದೌಟ್ ದ್ಯಾಟ್ ವಿ ಕೆನಾಟ್ ಎಂಟರ್ ಇನ್ ಟು ದ್ಯಾಟ್ ಕಿಂಗ್ಡಮ್. ಹಾಗೆ ಬೇಕನ್ನೋದಾದರೆ ವಿ ಹ್ಯಾವ್ ಟು ಕನ್ಸಿಡರ್ ಗಾಡ್. ದೇವರನ್ನು ನಾವು ಲಕ್ಷಿಸುವಂಥ ಜನರಾಗಿರಬೇಕು. ದೇವರ ಬಗ್ಗೆ ಆಲೋಚಿಸುವಂಥ ಜನರು ನಾವಾಗಬೇಕು. ದೇವರ ಮೇಲೆ ನಂಬಿಕೆ ಇಟ್ಟಂಥ ಜನರು ನಾವು ಆಗಿರಬೇಕು ಪ್ರಿಯರೇ. ಆವಾಗ ಮಾತ್ರ ದೇವರ ದೃಷ್ಟಿಯಲ್ಲಿ ನಮಗೆ ದಯೆ ದೊರಕುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಮತ್ತು ಅದೇ 9ನೇ ವಚನದ 2ನೇ ಭಾಗ ಹೇಳ್ತದೆ, ನೋಹನ್ ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. He was blameless in his generation. ಎಲ್ಲರೂ ಒಂದು ರೀತಿಯಾದಂಥ ಮಾರ್ಗದಲ್ಲಿ ಹೋಗುತ್ತಿರುವುದಾದರೆ, ಎಲ್ಲರೂ ಕೂಡ ದೇವರ ವಿರುದ್ಧವಾದಂಥ ಮಾರ್ಗವನ್ನೇ ಚೂಸ್ ಮಾಡಿಕೊಂಡು, ಅದನ್ನೇ ಆಲೋಚಿಸ್ಕೊಂಡು, ಅದನ್ನೇ ಬಯಸ್ಕೊಂಡು, ಅದನ್ನೇ ನೋಡ್ತಾ ಮುಂದೆ ಹೋಗ್ತಿರುವಾಗ ನೋಹನನು ಮಾತ್ರ ವ್ಯತ್ಯಾಸವಾಗಿ ಬದುಕ್ತಾ ಇದ್ದನು. ನೋಹನನು ಮಾತ್ರ ದೇವರನ್ನ ದೃಷ್ಟಿಸಿ ಅವರೆಲ್ಲರಿಗಿಂತ ವ್ಯತ್ಯಾಸವಾಗಿ ನಾನು ತಪ್ಪಿನಲ್ಲಿ ಬೀಳಬಾರ್ದು, ನಾನು ನನ್ನ ದೇವರಿಗೆ ವಿರೋಧವಾದ ಕಾರ್ಯವನ್ನು ಮಾಡಬಾರ್ದು ಎಂಬುದಾಗಿ ಆತನು ಬದುಕುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಲೆಲೂಯ. ಯಾವುದೇ ತಪ್ಪಿಲ್ಲದವರಾಗಿದ್ದನು. ಅಂದರೆ ಇದನ್ನು ದೇವರ ದೃಷ್ಟಿಕೋನದಿಂದ ನಾವು ನೋಡೋದು ಬೇಡ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನಿಲ್ಲ ಒಬ್ಬನೂ ಇಲ್ಲ ಎಂಬುದಾಗಿ. ಆ ಒಂದು ದೃಷ್ಟಿಕೋನದಿಂದ ನೋಡೋದಾದರೆ ನೋಹನನು ಕೂಡ ಅನೀತಿವಂತನೇ ನಿಜ. ಆದರೆ ಇಲ್ಲಿ ನಾವು ಹೇಳ್ತಾ ಇರುವಂಥದ್ದು ನೋಯಿಂಗ್ಲಿ ಸಿನ್ನಿಂಗ್, ಅಂದರೆ ಅರಿತು ತಿಳಿದು ತಪ್ಪನ್ನು ಮಾಡುವಂಥದ್ದು. ನೋಡಿ, ತಿಳಿಯದೆ ನಾವು ಮಾಡುವಂಥ ತಪ್ಪುಗಳು ಬೇರೆ, ಆದರೆ ತಿಳಿದು ಮಾಡುವಂಥ ತಪ್ಪುಗಳು ಬೇರೆ. ನೋಹನನು ತಿಳಿದು ಯಾವುದೇ ತಪ್ಪನ್ನು ಅವನು ಮಾಡ್ತಾ ಇರಲಿಲ್ಲ. ಅವನ ಎಲ್ಲ ಸಂಗಡಿಗರು ಅಥವಾ ಅವನ ಕಾಲದಲ್ಲಿದ್ದಂಥ ಎಲ್ಲ ಜನರು ತಿಳಿದು ಅವರು ತಪ್ಪು ಮಾಡ್ತಿದ್ರು ಕೂಡ, ತಿಳಿದು ಸೃಷ್ಟಿಕರ್ತನನ್ನು ಅವರು ಮರೆತು ಅವರಿಗೆ ವಿರೋಧವಾಗಿ ನಡೀತಿದ್ರು ಕೂಡ, ನೋಹನನು ಮಾತ್ರ ಅವನು ತಿಳಿದು ತಪ್ಪು ಮಾಡದೇ ಇರುವಂತವನಾಗಿದ್ದನು. ಹಲ್ಲೆಲೂಯಾ. ತನ್ನ ಕಾಲದಲ್ಲಿ, ಇನ್ ಹಿಸ್ ಜನರೇಷನ್, ಹಿ ವಾಸ್ ಬ್ಲೇಮ್ಲೆಸ್. ನಾವು ಯಾವ ಒಂದು ಕಾಲದಲ್ಲಿ ಈ ದಿವಸ ಬದುಕ್ತಾ ಇದ್ದೀವೋ, ಈ ಕಾಲದಲ್ಲಿ ನಾವು ದೇವರ ಮುಂದೆ ನಾವು ಬ್ಲೇಮ್ಲೆಸ್ ಆಗಿ ಅಥವಾ ತಪ್ಪಿಲ್ಲದವರಾಗಿ ನಾವು ಬದುಕುವಂಥವರಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಕೆಲವೊಂದು ಪಾಪಗಳು ನಮ್ಮ ಕಣ್ಣಿಗೆ ಕಾಣ್ತದೆ, ಕೆಲವೊಂದು ಪಾಪಗಳು ನಮಗೆ ಕಣ್ಣಿಗೆ ಗೊತ್ತಾಗ್ತದೆ, ಕೆಲವೊಂದು ಪಾಪಗಳು ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ಇದು ಪಾಪ ಎಂಬುದಾಗಿ. ಅರಿದೇ ಇರುವುದನ್ನು ಬಿಟ್ಬಿಡ್ರಿ. ಕೆಲವೊಂದು ಸರಿ ವಿ ಡೋಂಟ್ ನೋ ಸಮ್ ಥಿಂಗ್ಸ್ ದಟ್ ವಿ ಆರ್ ಸಿನ್ನಿಂಗ್. ನಾವೇನೋ ಪಾಪ ಮಾಡ್ತಾ ಇದೀವಿ, ಕೆಲವೊಂದು ಕಾರ್ಯಗಳು ನಮಗೆ ಗೊತ್ತಿರೋದಿಲ್ಲ. ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ವಾಟ್ ಐ ಆಮ್ ಟಾಕಿಂಗ್, ಆಸ್ ನೋಹ ವಾಸ್ ಬ್ಲೇಮ್ಲೆಸ್ ಇನ್ ಹಿಸ್ ಜನರೇಷನ್, ಅವನ ಕಾಲದಲ್ಲಿ ಹೇಗೆ ನೋಹನನ್ನು ತಪ್ಪಿಲ್ಲದಂತೆ ಬದುಕ್ತಾ ಇದ್ದನು, ಅದೇ ರೀತಿಯಲ್ಲಿ ನೀವು ಈ ಕಾಲದಲ್ಲಿ, ಈ ಅಂತ್ಯ ಕಾಲದಲ್ಲಿ ಜನರೆಲ್ಲ ಒಂದು ಕಡೆ ಹೋಗುವಾಗ ನಾವು ಕೂಡ ಅವರಂತೆ ಹೋಗದೆ, ಇಲ್ಲ ನಾನು ದೇವರನ್ನು ನಂಬಿದ್ದೇನೆ, ದೇವರ ಮಕ್ಕಳು ಯಾವ ರೀತಿಯಲ್ಲಿ ಬದುಕಬೇಕು, ದೇವರ ಮಕ್ಕಳು ಯಾವ ರೀತಿಯಲ್ಲಿ ಜೀವಿಸಬೇಕು, ನನಗೆ ದೇವರು ಕೊಟ್ಟಂಥ ಕರೆಗೆ ನಾನು ಯೋಗ್ಯನಾಗಿ ಬದುಕ್ತೇನೆ, ಯೋಗ್ಯನಾಗಿ ಜೀವಿಸ್ತೇನೆ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಮಾತ್ರ ದೇವರ ದೃಷ್ಟಿಯಲ್ಲಿ ನಮಗೆ ದಯೆ ದೊರಕುತ್ತದೆ ಪ್ರಿಯರೇ. ತಿಳಿದು ಪಾಪವನ್ನು ಮಾಡುವುದಾದರೆ, ದೇವರ ವಾಕ್ಯ ಹೇಳ್ತದೆ, ತಿಳಿದು ನಾವು ಪಾಪವನ್ನು ಮಾಡುವುದಾದರೆ ದೇವಕುಮಾರನನ್ನು ನಾವು ಅಲ್ಲಗಳಿತಾ ಇದ್ದೇವೆ ಎಂಬುದಾಗಿ. ಮತ್ತೆ ನಮಗೆ ಬಿಡುಗಡೆ ಸಿಗುವಂಥದ್ದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ಅನೇಕ ಬಾರಿ ತಿಳಿದು ನಾವು ಪಾಪವನ್ನು ಮಾಡುವಂಥವರಾಗಿರ್ತೇವೆ. ತಿಳಿದು ನಾವು ಅಕ್ರಮವನ್ನು ಮಾಡುವಂಥವರಾಗಿರ್ತೇವೆ. ಯೇಸು ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾರೆ. ನಾವು ಪಶ್ಚಾತ್ತಾಪ ಪಡೋಣ ಪ್ರಿಯರೇ. ತಿಳಿದು ನಾವು ಈ ದಿವಸ ಪಾಪವನ್ನು ಮಾಡ್ತಿರುವುದಾದರೆ, ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ, ನನ್ನನ್ನು ನಿನ್ನ ರಕ್ತದಿಂದ ಶುದ್ಧಿಸು ಎಂಬುದಾಗಿ ದೇವರ ಹತ್ರ ನಾವು ಪ್ರಾರ್ಥಿಸೋಣ. ಸಿನ್ ಇಸ್ ವೆರಿ ಡೇಂಜರಸ್. ಬೆಂಕಿಯ ಜೊತೆಯಲ್ಲಿ ಆಟ ಆಡಬಾರ್ದು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಪಾಪದ ಜೊತೆಯಲ್ಲಿ ಕೂಡ ನಾವು ಆಟ ಆಡಬಾರ್ದು. ಯಾಕಂದರೆ ಪಾಪ ನಮ್ಮನ್ನು ಸಂಪೂರ್ಣವಾಗಿ ದೇವರಿಂದ ದೂರ ತೆಗೆದುಕೊಂಡು ಹೋಗ್ತದೆ. ದೇವರು ನಮ್ಮನ್ನು ಕೇಳಿಕೊಳ್ಳಲಾರದಷ್ಟು ಅವರು ಅವರು ನಿಷ್ಠುರವಾದಂಥ ದೇವರಲ್ಲಾದರೆ, ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಪಾಪಗಳೇ ನಾನು ನಿಮ್ಮ ಒಂದು ಪ್ರಾರ್ಥನೆಯನ್ನು ಕೇಳದಂತೆ ನನ್ನ ಮಧ್ಯದಲ್ಲಿ ನಿಂತಿದೆ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ಲೋಕವೆಲ್ಲ ಒಂದು ಕಡೆ ಹೋಗ್ತಾ ಇರ್ಬೋದು, ಆದರೆ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ಕೊನೆ ಕಾಲದಲ್ಲಿ ಬದುಕ್ತಿರುವಂಥ ನಾವು ದೇವರ ಮುಂದೆ ದೋಷವಿಲ್ಲದವರಾಗಿ ಕಂಡು ಬರಬೇಕು. ನೋಯಿಂಗ್ಲಿ, ಗೊತ್ತಿದ್ದು ಕೂಡ ನಾವು ಪಾಪವನ್ನು ಮಾಡೋದಾದರೆ ಅದು ಕರ್ತನ ದೃಷ್ಟಿಯಲ್ಲಿ ಅಸಹ್ಯವಾದದ್ದು ಪ್ರಿಯರೇ. ನಾವು ಪಶ್ಚಾತ್ತಾಪ ಪಡಬೇಕು, ನಾವು ದೇವರ ಹತ್ರ ತಿರುಗಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇವತ್ತು ನಮ್ಮನ್ನು ಕರೀತಾ ಇದ್ದಾರೆ. ಹಿ ಈಸ್ ಕಾಲಿಂಗ್ ಅಸ್. ಈಗೋ ನಾನು ಬೇಗನೆ ಬರ್ಲಿಕ್ಕಿದ್ದೇನೆ.
ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಸ್ವಾಮಿ ಹೇಳ್ತಾರೆ, ತನ್ನನ್ನು ಮೈಲಿಗೆ ಮಾಡಿಕೊಳ್ಳುವನು ಇನ್ನೂ ಮೈಲಿಗೆ ಮಾಡಿಕೊಳ್ಳಿ, ತನ್ನನ್ನು ಶುದ್ಧಿ ಮಾಡಿಕೊಳ್ಳುವನು ಇನ್ನೂ ಶುದ್ಧಿ ಮಾಡಿಕೊಳ್ಳಲಿ, ಅವನವನ ಕಾರ್ಯಕ್ಕೆ ಕೊಡುವಂಥ ಒಂದು ಬಹುಮಾನ ನನ್ನ ಕೈಯಲ್ಲಿದೆ. I'll give them reward according to their deeds. ಅವ್ರು ಮಾಡುವಂಥ ಕಾರ್ಯಗಳಿಗೆ ತಕ್ಕಂತೆ ನಾನು ಅವ್ರಿಗೆ ನ್ಯಾಯವನ್ನು ತೀರಿಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಸೊ ಇವತ್ತು ನಾವೆಲ್ಲರೂ ಕೂಡ ಈ ಲೋಕ ಹೇಗೆ ಹೋಗ್ತಾ ಇದೆ ಹಾಗೂ ಹೋಗೋದಿಲ್ಲ ಎಂಬುದಾಗಿ ನಾವು ತೀರ್ಮಾನವನ್ನು ತೆಗೆದುಕೊಂಡರೆ ದೇವರ ದೃಷ್ಟಿಯಲ್ಲಿ ನಾವು ದಯೆಯನ್ನು ಹೊಂದಿದವರಾಗಿರ್ತೇವೆ. ಹಾಲೆಲೂಯ. ಮತ್ತು ಮೂರನೇ ಕಾರ್ಯ 6ನೇ 9ನೇ ವಚನದಲ್ಲಿ ನಾವು ನೋಡೋದಾದರೆ ಅಲ್ಲಿ ಹೇಳ್ತದೆ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. He was having fellowship with God, communion with God. ದೇವರೊಟ್ಟಿಗೆ ಅವನು ನಡೀತಾ ಇದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರೊಟ್ಟಿಗೆ ನಾವು ಇವತ್ತು ನಡೀತಾ ಇದ್ದೀವಾ? ನಾವು ದೇವರೊಟ್ಟಿಗೆ ನಾವು ನಡೀತಾ ಇದ್ದೀವಿ. ವಾಟ್ ಡು ಯು ಮೀನ್ ಬೈ ವಾಕಿಂಗ್ ವಿತ್ ಗಾಡ್? ದೇವರೊಟ್ಟಿಗೆ ನಡೆಯೋದಂತಂದ್ರೆ ಏನು? ದೇವ್ರು ಇಳಿದು ಬರ್ತಾರೆ, ನಾವು ನಡ್ಕೊಂಡು ಹೋಗ್ತೀವಿ ಅವ್ರ ಜೊತೆ? ನೋ. ವಾಕಿಂಗ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್, ಅವರ ವಾಕ್ಯದಂತೆ ನಾವು ನಡೆದುಕೊಳ್ಳುವಂಥದ್ದು, ಅವರ ವಾಕ್ಯಕ್ಕೆ ನಾವು ವಿಧೇಯರಾಗುವಂಥದ್ದು, ಪ್ರತಿ ದಿವಸ ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂಥದ್ದು, ಅವ್ರನ್ನ ಆರಾಧಿಸುವಂಥದ್ದು, ಅವ್ರನ್ನ ಪ್ರಾರ್ಥಿಸುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು. ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ವಾಕಿಂಗ್ ವಿತ್ ಗಾಡ್. ಹೇಗೆ ನೋಹನನ್ನು ದೇವರೊಟ್ಟಿಗೆ ನಡೆದನು ಗೊತ್ತಾ? ದೇವರು ಯಾವಾಗ ಅವನಿಗೆ ನೀನು ನಾವೇನು ಕಟ್ಟು ಅಂದ ತಕ್ಷಣನೇ ಅವನು ಈ ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ, ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ. ಯಾಕೆ ಗೊತ್ತಾ? ಬಿಕಾಸ್ ಹಿ ನ್ಯೂ ಗಾಡ್ ಈಸ್ ಟಾಕಿಂಗ್ ಟು ಹಿಮ್. ದೇವರು ಅವನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಎಂಬುದನ್ನು ನೋಹನನ್ನು ಅರಿತುಕೊಂಡಿದ್ದನು. ಆದ್ದರಿಂದಲೇ ಅವನೇನು ಮಾಡ್ದ? ಸ್ವಾಮಿ ಹೇಳಿದ ತಕ್ಷಣನೇ ಆ ಒಂದು ನಾವೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ. ನೋ ಮ್ಯಾಟರ್ ಜನರು ಏನಂದ್ರು, ನೋ ಮ್ಯಾಟರ್ ಜನರು ಹೇಗೆ ಅವ್ರನ್ನ ಗೇಲಿ ಮಾಡಿದ್ರು, ಅದ್ರ ಬಗ್ಗೆ ಅವನು ಕಾಳಜಿ ಮಾಡಲಿಲ್ಲ ಪ್ರಿಯರೇ. He just started to obey God. Why? He was walking with God. ಡೈಲಿ ದೇವರೊಟ್ಟಿಗೆ ಅವನು ಸಂಬಂಧ ಇಟ್ಕೊಂಡು ಡೈಲಿ ದೇವರೊಟ್ಟಿಗೆ ಅವನು ಮಾತನಾಡ್ತಾ ಇದ್ದನು. ದೇವರ ಜೊತೆಯಲ್ಲಿ ಅವನು ನಡೀತಾ ಇದ್ದನಂತಂದ್ರೆ ಏನು? ಎವ್ರಿ ಡೇ, ಇಟ್ ಈಸ್ ಎವ್ರಿ ಡೇ. ಹೇಗೆ ಅವನಿಗೆ ಗೊತ್ತಾಯಿತು? ಹನೋಕನನ್ನು ನೋಡುವುದಾದ್ರೆ ದೇವರು ವಾಕ್ಯದ ಹನೋಕನು ದೇವರೊಟ್ಟಿಗೆ ನಡೆದನು. ಅವನ ಒಂದು ಹಿರಿಯನಾದಂತಹ ಹನೋಕನು ಕೊಟ್ಟಂಥ ಉದಾಹರಣೆಯನ್ನು ನೋಹನನು ಕೂಡ ಅದನ್ನೇ ಅವನು ಪಾಲಿಸಿಕೊಂಡು ಬಂದಿದ್ದನು. ಅದಕ್ಕೆ ದೇವರ ದಯೆ ನೋಹನಿಗೆ ಸಿಕ್ತು ಪ್ರಿಯರೇ. ಇವತ್ತು ನಾವು ದೇವರನ್ನ ಪ್ರತಿ ದಿವಸ ಹುಡುಕೋದಿಲ್ಲ ಅಂದರೆ, ದೇವರನ್ನ ಪ್ರತಿ ದಿವಸ ನಾವು ಪ್ರಾರ್ಥಿಸುವುದಿಲ್ಲ ಅಂದರೆ, ದೇವರ ಜೊತೆಲಿ ನಾವು ಸಮಯ ಕಳೆಯದೆ ಹೋದರೆ, ಸಭೆಗೆ ನಾವು ಸರಿಯಾಗಿ ಹೋಗದೆ ಹೋದರೆ, ಪ್ರಾರ್ಥನೆಯನ್ನು ಮಾಡದೆ ಹೋದರೆ, ದೇವರನ್ನ ಆರಾಧನೆ ಮಾಡದೆ ಹೋದರೆ, ದೇವರ ವಾಕ್ಯವನ್ನು ಓದದೆ ಹೋದರೆ, ಹೌ ಕ್ಯಾನ್ ವಿ ಟೆಲ್ ದಟ್ ವಿ ಆರ್ ವಾಕಿಂಗ್ ವಿತ್ ಗಾಡ್? ನಾವು ದೇವರೊಟ್ಟಿಗೆ ನಡೀತಾ ಇದ್ದೇವೆ ಎಂಬುದಾಗಿ ಹೆಂಗೆ ಹೇಳೋದಕ್ಕೆ ಸಾಧ್ಯ? ನೋ, ವಿ ಆರ್ ನಾಟ್ ವಾಕಿಂಗ್ ವಿತ್ ಗಾಡ್. ದೇವರೊಟ್ಟಿಗೆ ನಡಿಬೇಕಂತಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಫ್ ಸಮ್ವನ್ ನೀಡ್ ಟು ವಾಕ್ ಅಂದ್ರೆ ಇಬ್ರು ನಡಿಬೇಕಂತಂದ್ರೆ ಅಗ್ರಿಮೆಂಟ್ ಆಗದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಒಪ್ಪಂದ ಇಲ್ಲದೆ, ಒಂದು ಅಗ್ರಿಮೆಂಟ್ ಇಲ್ಲದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ದೇವರ ಜೊತೆಯಲ್ಲಿ ನಡಿಬೇಕಂತಂದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಮ್. ನಾವು ಅವ್ರನ್ನ ಅರ್ಥಕೊಳ್ಬೇಕು. ನಮ್ಮನ್ನ ದೇವರು ಈಗಾಗಲೇ ಅರ್ಥಕೊಂಡ್ಬಿಟ್ಟಿದ್ದಾರೆ. ಈಗ ದೇವರ ಜೊತೆ ನಾವು ಕಾಂಪ್ರಮೈಸ್ ಆಗಬೇಕೇ ಹೊರತು ನಮ್ಮ ಜೊತೆ ದೇವ್ರ ಕಾಂಪ್ರಮೈಸ್ ಆಗಕ್ಕೆ ಆಗೋದಿಲ್ಲ. ಬಿಕಾಸ್ ಹಿ ಈಸ್ ಆಲ್ ನೋಯಿಂಗ್. ಪರಿಶುದ್ಧನಾದಂಥ ದೇವರು, ಪವಿತ್ರನಾದಂಥ ದೇವರು. ಹಿ ವಿಲ್ ನಾಟ್ ಸೆಟಲ್ ಫಾರ್ ಲೆಸ್. ತನ್ನ ಪವಿತ್ರತೆಯನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ನಮ್ಮ ರೀತಿಯಲ್ಲಿ ಬದುಕೋದಕ್ಕೆ ಅವ್ರು ಹೋಗೋದಿಲ್ಲ. ಸೊ ನಾವು ಅವರ ರೀತಿಯಲ್ಲಿ ಬದುಕೋದಕ್ಕೆ ನಾವು ಮುಂದೆ ನಡಿಬೇಕು. ಅವರ ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ದೆನ್ ಓನ್ಲಿ ವಿ ಆರ್ ವಾಕಿಂಗ್ ವಿತ್ ಗಾಡ್. ಆವಾಗ ಮಾತ್ರ ನಾವು ದೇವರ ಜೊತೆಯಲ್ಲಿ ನಡೀತಾ ಇದ್ದೇವೆ ಪ್ರಿಯರೇ. ನೋಹನನು ದೇವರ ಜೊತೆಯಲ್ಲಿ ನಡೆದನು. ಅದಕ್ಕೆ ದೇವರ ದಯೆ ಅವನಿಗೆ ದೊರಕಿತು ಪ್ರಿಯರೇ. ಹಲ್ಲೆಲೂಯ. ಅವನು ನಡೆದಿದ್ದರಿಂದಲೇ, ಅವನು ದೇವರ ಜೊತೆಯಲ್ಲಿ ನಡೆದಿದ್ದರಿಂದಲೇ ಅವನು ದೇವರ ಸ್ವರಕ್ಕೆ ಅವನು ಕಿವಿಗೊಟ್ಟ. ದೇವರು ಹೇಳಿದ ಎಲ್ಲವನ್ನ ಚಾಚು ತಪ್ಪದೆ, ದೇವರು ನೋಡ್ರಿ ಸುಮ್ಮನೆ ನಾವೇ ಕಟ್ಟು ಅಂತ ಹೇಳಿ ಬಿಡಲಿಲ್ಲ. ಅದರ ಅಳತೆಯನ್ನು ಹೇಳಿದರು, ಅದಕ್ಕೆ ಬೇಕಾದಂಥ ಸಾಮಗ್ರಿ ಯಾವುದು ಅಂತ ಹೇಳಿದರು, ಹೇಗೆ ಕಟ್ಟಬೇಕು ಎಂಬುದಾಗಿ ಹೇಳಿದರು. ಎಲ್ಲವನ್ನ ದೇವರು ಹೇಳಿದ ಹಾಗೆ ಪಿನ್ ಟು ಪಿನ್ ನೋಹನನ್ನು ಮಾಡಿದ. ದ್ಯಾಟ್ ವಾಸ್ ದ ವೆರಿ ರೀಸನ್ ವೈ ಹಿ ಫೌಂಡ್ ಫೇವರ್ ಇನ್ ದ ಸೈಟ್ ಆಫ್ ದ ಲಾರ್ಡ್. ನಾನೇನು ಅನ್ಕೊಳ್ಳೋದಿಲ್ಲ ನೋಹನಿಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು, ದೋಣಿಯನ್ನು ನಾವೇನು ಕಟ್ಟೋದ್ರಲ್ಲಿ ಅವನಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಎಂಬುದಾಗಿ ಇಲ್ಲ. ಬಿಕಾಸ್ ದ್ಯಾಟ್ ವಾಸ್ ಫಸ್ಟ್ ಟೈಮ್ ಫ್ಲಡ್ ಬಂದಿದ್ದು. ಅಲ್ಲಿವರೆಗೂ ಫ್ಲಡ್ ಬಗ್ಗೆ ನಾವು ಎಲ್ಲೂ ನೋಡೋದಿಲ್ಲ.
ಹಾಗಂದ್ರೆ ಸ್ವಾಮಿ ಅವನು ಹೇಳುವಾಗ, ಸ್ವಾಮಿ ಅವರು ಒಂದೊಂದು ಕಾರ್ಯವನ್ನು ಹೇಳುವಾಗಲೂ ಕೂಡ ನೋಹನನ್ನು ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದ. ಯಾಕೆ ಮಾಡ್ಕೊಂಡು ಬಂದ? ಬಿಕಾಸ್ ಹಿ ವಾಸ್ ವಾಕಿಂಗ್ ವಿತ್ ಗಾಡ್. ದೇವರೊಟ್ಟಿಗೆ ಅವನು ನಡೀತಾ ಇದ್ದ ಪ್ರೇರೆ. ಆ ಕಾರಣದಿಂದ ಅವನು ದೇವರು ಹೇಳಿದಂತೆಯೇ ಮಾಡಿದ ಪ್ರೇರೆ. ಹಲ್ಲೆಲೂಯಾ. ಇವತ್ತು ನೀವು ದೇವರ ದೃಷ್ಟಿಯಲ್ಲಿ ಅವರ ಕೃಪೆನ ಹೊಂದಿಕೊಳ್ಬೇಕಾದ್ರೆ ನೋಹನನ ರೀತಿಯಲ್ಲಿ ನಾವು ದೇವರೊಟ್ಟಿಗೆ ನಡಿಬೇಕು. ಆರ್ ವಿ ಮೆಡಿಟೇಟಿಂಗ್ ಆನ್ ಹಿಸ್ ವರ್ಡ್ ಎವ್ರಿ ಡೇ? ದೇವರ ವಾಕ್ಯದಂತೆ ನಾವು ಪ್ರತಿ ದಿವಸ ದೇವರ ವಾಕ್ಯವನ್ನು ಪ್ರತಿ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೀವ? ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ? ದೇವರನ್ನ ನಾವು ಪ್ರತಿ ದಿವಸ ಆರಾಧನೆ ಮಾಡ್ತಾ ಇದ್ದೀವ? ದೇವರನ್ನ ಪ್ರೀತಿಸ್ತಾ ಇದ್ದೀವ? ದೇವರಿಗಾಗಿ ನಾವು ಬದುಕ್ತಾ ಇದ್ದೀವ? ದೇವರನ್ನೇ ಆರಿಸಿಕೊಂಡಿದ್ದೀವ? ಹಂಗಂತಂದ್ರೆ ವಿ ಆರ್ ವಾಕಿಂಗ್ ವಿತ್ ಗಾಡ್. ಹಲ್ಲೆಲೂಯಾ. ನಾವು ದೇವರೊಟ್ಟಿಗೆ ನಾವು ನಡೀತಾ ಇದ್ದೀವಿ ಎಂಬುದಾಗಿ ಅರ್ಥ ಪ್ರಿಯರೇ. ಅದಕ್ಕಾಗಿ ಆ ಒಂದು ಕರೆಗಾಗಿ ಸ್ವಾಮಿ ನಮ್ಮನ್ನು ಇವತ್ತು ಕರೀತಾ ಇದ್ದಾರೆ. ನಾನು ಬೇಗನೆ ಬರಲಿಕ್ಕಿದ್ದೇನೆ, ಆದರೆ ನನ್ನ ಮಗನೇ ಮಗಳೇ, ನೋಹನ ಕಾಲದಲ್ಲಿ ನೋಹನ ಹೇಗೆ ನನ್ನ ದೃಷ್ಟಿಯಲ್ಲಿ ಅವನು ಕೃಪೆಯನ್ನು ಹೊಂದಿಕೊಂಡು ಅದೇ ರೀತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ನೀನು ಇವತ್ತು ಕೃಪೆ ಹೊಂದಿಕೊಂಡ್ರೆ ನನ್ನ ರಾಜ್ಯವನ್ನು ಸೇರ್ತೀಯ ಎಂಬುದಾಗಿ ದೇವರ ಆತ್ಮಸ್ವರೂಪನಾಗಿ ನಮ್ಮೊಟ್ಟಿಗೆ ಈ ದಿವಸ ಈ ವಾಕ್ಯದಿಂದ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನಾವು ಕೂಡ ದೇವರೊಟ್ಟಿಗೆ ನಡೆಯಬೇಕಾದದ್ದು ಅತ್ಯವಶ್ಯ ಪ್ರಿಯರೇ. ಇವತ್ತು ನಾವು ಕೂಡ ಯಾಕೆ ದೇವರ ಒಂದು ದೃಷ್ಟಿಯಲ್ಲಿ ನಾವು ಕೃಪೆಯನ್ನು ಹೊಂದಿಕೊಳ್ಬೇಕು ಅಂತ ನಾವು ನೋಡೋದಾದರೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಫ್ಲಡ್. ಮತ್ತೆ ಫ್ಲಡ್ ಬರಲಿಕ್ಕಿದೆ, ಮತ್ತೆ ಜಲಪ್ರಳಯ ಬರಲಿಕ್ಕಿದೆ, ಅದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದೆ ಎಲ್ಲದರ ಅಂತ್ಯವು ಹತ್ತಿರವಾಗ್ತಾ ಇದೆ. ದಿಸ್ ವರ್ಲ್ಡ್ ಆ್ಯಂಡ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಗ ಸೂನ್ ಎಂಡ್. ಅತಿ ಬೇಗನೆ ಅದು ಒಂದು ಅಂತ್ಯಕ್ಕೆ ಬರಲಿಕ್ಕಿದೆ, ಅದು ಒಂದು ಅಂತಿಮ ಘಟ್ಟಕ್ಕೆ ಬರಲಿಕ್ಕಿದೆ. ಅಷ್ಟರೊಳಗಡೆ ನಾವು ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಹೊಂದಿದರೆ ಮಾತ್ರ ನಾವು ದೇವರ ರಾಜ್ಯವನ್ನು ಸೇರುವಂಥವರಾಗಿರ್ತೇವೆ ಪ್ರೇರೆ. ದೇವರ ರಾಜ್ಯದಲ್ಲಿ ನಾವು ಪ್ರವೇಶಿಸುವುದಕ್ಕೆ ಸಾಧ್ಯವಾಗ್ತದೆ. ಅವತ್ತು ನೋಹನನು ದೇವರ ದೃಷ್ಟಿಯಲ್ಲಿ ಆತನು ಕೃಪೆಯನ್ನು ಹೊಂದಿಕೊಂಡ. ಇವತ್ತು ನಮಗೂ ಕೂಡ ದೇವರು ಆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಯಾವಾಗ ಅವರಲ್ಲಿ ನಾವು ನೀತಿವಂತರು, ಈಗ ನೋಹನ ನೀತಿವಂತನಾಗಿ, ಈಗ ಸ್ವಾಮಿ ನಮಗೆ ಆ ನೀತಿವಂತಿಕೆ ಅಂದರೆ ಏನು ಎಂಬುದಾಗಿ ಇನ್ನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನೀತಿ ಅಂತಂದರೆ ಸ್ವನೀತಿ ಅಲ್ಲ, ನಮ್ಮ ನೀತಿ ಅಲ್ಲ. ನಾವು ದೇವರ ಮೇಲೆ, ಯೇಸು ಕ್ರಿಸ್ತನ ಕ್ರೂಜೆ ಮೇಲೆ ಮಾಡಿದಂಥ ಕಾರ್ಯದ ಮೇಲೆ ನಾವು ನಂಬಿಕೆ ಇಡುವಾಗ ನಾವು ನೀತಿವಂತರಾಗಿ ಪರಿವರ್ತನೆ ಆಗ್ತೇವೆ. ಹಲ್ಲೆಲೂಯಾ. ದೇವರು ತನ್ನ ಕಣ್ಣಲ್ಲಿ ನಮ್ಮನ್ನು ನೀತಿವಂತರನ್ನಾಗಿ ನೋಡ್ತಾರೆ. ಹೇಗೆ? ಯೇಸು ಕ್ರಿಸ್ತನ ಮೂಲಕವಾಗಿ. ಅವರ ರಕ್ತ ನಮ್ಮ ಜೀವನವನ್ನು ಕವರ್ ಮಾಡೋದ್ರ ಮೂಲಕವಾಗಿ ನಾವು ನೀತಿವಂತರಾಗ್ತೇವೆ ಪ್ರೇರೆ. ಸ್ವನೀತಿಯನ್ನು ಆಧಾರ ಮಾಡಿ ಇಟ್ಕೊಳ್ಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ನೀತಿ ದೇವರನ್ನು ಬಿಟ್ಟರೆ, ಯೇಸು ಸ್ವಾಮಿನ ಬಿಟ್ಟರೆ ನಮ್ಮ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನನ್ನ ಸಹೋದರ ಸಹೋದರಿ, ನೀನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಲ್ಲ ಅಂದರೆ ದೇವರು ನಿನಗೆ ಇವತ್ತು ಕರೆ ಕೊಡ್ತಾ ಇದ್ದಾರೆ. ಬಾ, ನನ್ನ ರಕ್ತವನ್ನು ನಂಬು, ನನ್ನ ಬಲಿದಾನವನ್ನು ನಂಬು, ನಾನೇ ನಿಜವಾದ ರಕ್ಷಕನೆಂಬುದಾಗಿ ನಂಬು, ನಾನೇ ನಿಜವಾದ ದೇವರೆಂಬುದಾಗಿ ನಂಬು, ನನ್ನನ್ನು ಅಂಗೀಕಾರ ಮಾಡು. ನೀನು ನೀತಿವಂತನಾಗಿ ಪರಿವರ್ತನೆ ಆಗ್ತೀಯಾ. ಬರಲಿಕ್ಕಿರುವಂಥ ಆ ಒಂದು ಉಪದ್ರವಕ್ಕೆ, ಬರಲಿಕ್ಕಿರುವಂಥ ಅಂತ್ಯಕಾಲಕ್ಕೆ, ಬರಲಿಕ್ಕಿರುವಂಥ ಆ ಒಂದು ಜಡ್ಜ್ಮೆಂಟ್ಗೆ ನೀನು ತಪ್ಪಿಸಿಕೊಳ್ತೀಯ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರೇರೆ. ಮತ್ತು ಎರಡನೇದಾಗಿ ನಾವು ನೋಡಿದ್ವಿ, ನೋಹನನು ತಪ್ಪಿಲ್ಲದವನಾಗಿದ್ದನು. ಇವತ್ತು ಕೂಡ ನಾವು ಆ ರೀತಿಯಲ್ಲಿ ಬದುಕಬೇಕು ಪ್ರೇರೆ. ದೇವರು ಅದನ್ನೇ ನಮ್ಮನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ದೇವರು ನಮ್ಮನ್ನು ಅದಕ್ಕಾಗಿಯೇ ಕರೆದಿದ್ದಾರೆ, ಪರಿಶುದ್ಧತೆಗಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ ಪ್ರೇರೆ. ಆದರೆ ಇನ್ನೂ ಅನೇಕ ಜನರು ಪಾಪದಲ್ಲಿ ಬಿದ್ದು ಉರುಳಾಡ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಯಾಕಂದರೆ ಬಲ ಇಲ್ಲ. ಅನೇಕ ಜನರಿಗೆ ಮನಸ್ಸಿದೆ, ನಾನು ಪಾಪದಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ಮನಸ್ಸಿದೆ, ಆದರೆ ಬಲ ಸಾಲ್ತಾ ಇಲ್ಲ. ಹಾಗಾದರೆ ಏನು ನಮ್ಮ ಮುಂದೆ ಇರುವಂಥ ಆಯ್ಕೆ? ಏನು ಗೊತ್ತಾ? ದೇವರು ನಮ್ಮನ್ನು ಬಲಪಡಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಅನ್ನುವಂಥ ಒಂದು ಹೆಸರಿಗೆ ಅರ್ಥ ಅವರು ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವರು. ಅಂದರೆ ಮತ್ತೆ ಆ ಪಾಪ ಅವ್ರನ್ನ ಆಳ್ವಿಕೆ ಮಾಡದಂತೆ ಕಾಯ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದಕ್ಕೆ ಮೊದಲನೇ ಯೋಹಾನದಲ್ಲಿ ದೇವರ ವಾಕ್ಯದಲ್ಲಿ ಆ ಯೋಹಾನನ ಈ ರೀತಿಯಲ್ಲಿ ಹೇಳ್ತಾರೆ, ಏನಂದರೆ ದೇವರಿಂದ ಹುಟ್ಟಿದವರು ಪಾಪ ಮಾಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಕೂಡ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ದೇವರಿಗೆ ಸಾಕ್ಷಿಯಾಗಿ ಬದುಕೋದಕ್ಕೆ ಸಾಧ್ಯ. ಬಟ್ ನಮ್ಮ ಬಲದಿಂದ ಅಲ್ಲ, ನಾವು ದೇವರ ಬಲದ ಮೇಲೆ ಹತ್ತುಕೊಳ್ಳುವಾಗ, ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೆ, ಪವಿತ್ರಾತ್ಮನ ಬಲವನ್ನು ಕೇಳ್ತೇವೆ, ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಪ್ಪ, ನಾವು ನೀತಿವಂತರಾಗಿ ಬದುಕಬೇಕು, ನಮಗೆ ಸಹಾಯ ಮಾಡು, ನಾವು ತಪ್ಪಿಲ್ಲದವರಾಗಿ ನಾವು ಬದುಕಬೇಕು, ಸಹಾಯ ಮಾಡು ಅನ್ನುವಾಗ ಪವಿತ್ರಾತ್ಮನು ತಾನೇ
ನಮಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿನೇ ಹೇಳಿದ್ರು, ಪವಿತ್ರಾತ್ಮನ ಬರುವಾಗ ಅವರು ಪಾಪದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ, ನೀತಿಯ ಕುರಿತಾಗಿ ಜನರಿಗೆ ಅರಿವನ್ನು ಹುಟ್ಟಿಸ್ತಾರೆ ಎಂಬುದಾಗಿ. ಇಟ್ ಈಸ್ ವರ್ಕ್ ಆಫ್ ಹೋಲಿ ಸ್ಪಿರಿಟ್. ಸ್ಯಾಂಕ್ಟಿಫಿಕೇಶನ್, ನಮ್ಮನ್ನು ಪರಿಶುದ್ಧಪಡಿಸುವಂಥದ್ದು, ನಮ್ಮನ್ನು ಪ್ರತಿಷ್ಠೆ ಪಡಿಸುವಂಥದ್ದು, ಅದು ಪವಿತ್ರಾತ್ಮನ ಕಾರ್ಯ ಪ್ರೇರೆ. ಪ್ರತಿ ದಿವಸ ಅದನ್ನು ಮಾಡ್ತಾ ಬರ್ತಾರೆ. ಆದರೆ ನಾವು ಒಪ್ಪಿಸಿಕೊಡ್ಬೇಕು, ನಾವು ಅರಿಕೆ ಮಾಡಬೇಕು. ವಿ ಹ್ಯಾವ್ ಟು ಅಡ್ಮಿಟ್, ನಾವು ಬಲಹೀನರು ಎಂಬುದಾಗಿ ನಾವು ಅಡ್ಮಿಟ್ ಮಾಡಿದರೆ ದೇವರು ನಮಗೆ ಬಲವನ್ನು ಕೊಡ್ತಾರೆ. ನಾಟಕೀಯವಾಗಿ ನಾವು ಬದುಕಿದರೆ, ಇಲ್ಲ ನಾನು ಎಲ್ಲದರಲ್ಲಿ ಸರಿ ಇದ್ದೀನಿ ಎಂಬುದಾಗಿ, ವೆನ್ ವಿ ಆರ್ ರಾಂಗ್, ನಾವು ತಪ್ಪಾಗಿರುವಾಗಲೂ ಕೂಡ, ಲೋಕದವರಂತೆ ನಡೆಯುವಾಗಲೂ ಕೂಡ, ಇಲ್ಲ ನಾನು ಸರಿಯೇ ಇದ್ದೀನಿ ಎಂಬುದಾಗಿ ಸಾಧಿಸುವುದಾದರೆ ದೇವರು ನಮಗೆ ಸಹಾಯ ಮಾಡೋದಿಲ್ಲ. ವಿ ಹ್ಯಾವ್ ಟು ಅಡ್ಮಿಟ್ ಆ್ಯಂಡ್ ಆಸ್ಕ್ ಹೋಲಿ ಸ್ಪಿರಿಟ್ ಟು ಹೆಲ್ಪ್ ಅಸ್. ದೆನ್ ವಿ ವಿಲ್ ವಾಕ್ ವಿದೌಟ್ ಬ್ಲೇಮ್ ಇನ್ ದಿಸ್ ಜನರೇಷನ್. ಈ ಒಂದು ಪರಿಸ್ಥಿತಿಯಲ್ಲಿ, ಈ ಒಂದು ಜನಾಂಗದ ಮಧ್ಯದಲ್ಲಿ ನಾವು ಪಾಪವಿಲ್ಲದಂತೆ ಬದುಕೋದಕ್ಕೆ ಸಾಧ್ಯ ಇದೆ. ಹಾಲೆಲೂಯ, ಹಾಲೆಲೂಯ. ನಂಬುವಂಥವರೆಲ್ಲರ ಕರ್ತನಿಗೆ ಸ್ತೋತ್ರ ಮಾಡ್ರಿ. ಆಮೇನ್, ಹಾಲೆಲೂಯ. ಮತ್ತು ಮೂರನೇದು ನೋಡಿದ್ವಿ, ನೋಹನನು ಅವನು ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೆದನು ಎಂಬುದಾಗಿ. ಇವತ್ತು ನಾನು ನೀನು ಡೈಲಿ ಪ್ರಾರ್ಥಿಸುವಂಥದ್ದು, ಡೈಲಿ ದೇವರ ಮುಖವನ್ನು ಹುಡುಕುವಂಥದ್ದು, ಡೈಲಿ ವಾಕ್ಯವನ್ನು ಓದುವಂಥದ್ದು, ಡೈಲಿ ನಾವು ಫೆಲೋಶಿಪ್ಪಲ್ಲಿ, ದೇವರ ಫೆಲೋಶಿಪ್ಪಲ್ಲಿ ಮತ್ತು ಸಹೋದರರ ಒಂದು ಅನ್ಯೋನ್ಯತೆಯಲ್ಲಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಪ್ರೇರೆ. ದ್ಯಾಟ್ ಈಸ್ ದ ಮೀನಿಂಗ್ ದಟ್ ವಿ ಆರ್ ವಾಕಿಂಗ್ ವಿತ್ ಗಾಡ್, ನೋಯಿಂಗ್ ಹಿಮ್. ಅವ್ರನ್ನ ಅರಿತುಕೊಂಡು, ಅವ್ರನ್ನ ತಿಳಿದುಕೊಂಡು, ಅವರ ಮಾರ್ಗವನ್ನು ತಿಳಿದುಕೊಂಡು ಪ್ರತಿ ದಿವಸ ಅವರ ಜೊತೆಯಲ್ಲಿ ನಡೆಯುವಂಥದ್ದು, ಅದು ತುಂಬ ಪ್ರಾಮುಖ್ಯ ಪ್ರೇರೆ. ಹಾಲೆಲೂಯ, ಹಾಲೆಲೂಯ. ನೋಹನನು ಯಾವ ರೀತಿಯಲ್ಲಿ ಹಾಗೆ ನಡೆದನು, ನಾವು ಕೂಡ ಈಗ ದೇವರೊಟ್ಟಿಗೆ ನಡೆಯಲೇಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ. ಇದು ಆಯ್ಕೆ ಅಲ್ಲ, ನಮ್ಮ ಮುಂದೆ ಇರುವಂಥ ಆಯ್ಕೆ ಅಲ್ಲ. ದಿಸ್ ಈಸ್ ದ ಓನ್ಲಿ ಚಾಯ್ಸ್ ವಿ ಹ್ಯಾವ್. ಹಾಲೆಲೂಯ. ಇಲ್ಲದೆ ಹೋದರೆ ಪರಲೋಕಕ್ಕೆ ನಮಗೆ ದಾರಿನೇ ಇಲ್ಲ ಪ್ರಿಯರೇ. ಯೇಸುವೇ ಮಾರ್ಗ. ನಾವು ಅವರೊಟ್ಟಿಗೆ ನಡೆದೇ ಹೋದರೆ, ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಏನಂದರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನಾವು ಅನೇಕ ಜನರು ಹೇಳ್ತೇವೆ ಸ್ವಾಮಿನ ಪ್ರೀತಿಸ್ತೇವೆ ಅಂತಂದು, ನಾವು ಅವರೊಟ್ಟಿಗೆ ನಡೀತಾ ಇದ್ದೇವೆ ಅಂತಂದು. ಹಾಗಾದ್ರೆ ನಾವು ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಸ್ವಾಮಿ ಏನು ಹೇಳಿದ್ದಾರೆ, ಏನನ್ನು ಮಾಡು ಅಂತ ಹೇಳಿದ್ದಾರೆ, ಏನನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ದಾರೆ. ತನ್ನ ಬಾಯಿಯಿಂದ ಮತ್ತು ತನ್ನ ಶಿಷ್ಯರ ಮೂಲಕವಾಗಿ, ಅಪೊಸ್ತಲರ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ ವಾಕ್ಯದಲ್ಲಿ ಯಾವುದ್ಯಾವುದನ್ನು ಹೇಳಿದ್ದಾರೋ ನಾವು ಅದನ್ನು ಅನುಸರಿಸಿ ನಡೆಯಲೇಬೇಕು ಪ್ರಿಯರೇ. ದ್ಯಾಟ್ ಈಸ್ ದ ಮೀನಿಂಗ್ ದಟ್ ವಿ ಆರ್ ವಾಕಿಂಗ್ ವಿತ್ ಗಾಡ್. ನಾವು ದೇವರೊಟ್ಟಿಗೆ ನಡೀತಾ ಇದ್ದೇವೆ. ಆ್ಯಂಡ್ ವೆನ್ ವಿ ವಾಕ್ ವಿತ್ ಗಾಡ್, ದೇವರು ನಮ್ಮನ್ನು ಬರಲಿಕ್ಕಿರುವಂಥ ಆ ಕೇಡಿನಿಂದ, ಬರಲಿಕ್ಕಿರುವಂಥ ನ್ಯಾಯ ತೀರ್ಪಿನಿಂದ, ಬರಲಿಕ್ಕಿರುವಂಥ ಆ ಮಹಾ ಉಪದ್ರವದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಪ್ರೇರೆ. ನಮ್ಮ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ನಾವು ನೋಹನ ಕಾಲದಲ್ಲಿ ಈ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಆದರೆ ಇನ್ನೊಂದು ನಮಗೆ ನಿರೀಕ್ಷೆ ಕಿರಣ ಹೊಂದಿದೆ. ಆ ನೋಹನನ್ನು, ಅವನ ಕುಟುಂಬವನ್ನು ದೇವರು ಹೇಗೆ ರಕ್ಷಿಸಿದ್ರು, ನಮ್ಮನ್ನು ಕೂಡ ದೇವರು ಈ ದಿವಸ ರಕ್ಷಿಸಲು ಶಕ್ತನಾಗಿದ್ದಾನೆ. ನಾವು ನಮ್ಮನ್ನು ಕರ್ತನ ಕೈಯಲ್ಲಿ ಸಮರ್ಪಿಸೋಣ ಪ್ರೇರೆ. ಬನ್ನಿರಿ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಕರ್ತನಿಗೆ ಕೇಳೋಣ. ಸ್ವಾಮಿ, ನೀನು ಬರುವಾಗ ನಾನು ಕೈ ಬಿಡಲ್ಪಡಬಾರ್ದಪ್ಪ ಸ್ವಾಮಿ, ನಿನ್ನ ದೃಷ್ಟಿಯಲ್ಲಿ ನಾನು ಕೃಪೆಯನ್ನು ಹೊಂದಬೇಕೆಂಬುದಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ದೇವರೇ, ಅಪ್ಪ, ಈ ದಿವಸ ಈ ವಾಕ್ಯದ ಮೂಲಕವಾಗಿ ನಿನ್ನ ಜನರೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನೋಹನನ ದಿವಸದಲ್ಲಿ ಯಾವ ರೀತಿಯಲ್ಲಿ ಕರ್ತನೆ ಆ ದಿನಮಾನಗಳಿದ್ವೋ ಅಪ್ಪ, ಮನುಷ್ಯ ಕುಮಾರನು ಬರುವಾಗಲೂ ಕೂಡ ಅದೇ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ನೀನು ಎಚ್ಚರಿಕೆಯನ್ನು ಕೊಟ್ಟು, ಹೌದು ಸ್ವಾಮಿ, ಅದರೊಟ್ಟಿಗೆ ನಮಗೆ ಒಂದು ನಿರೀಕ್ಷೆಯನ್ನು ಕೂಡ ಇದೆ ಕೊಟ್ಟಿದ್ದೀಯ ಸ್ವಾಮಿ. ಹೇಗೆ ನೀ ನೋಹನನ್ನು, ಅವನ ಕುಟುಂಬವನ್ನು ಆ ಒಂದು ಜಲಪ್ರಳಯದಿಂದ ನೀನು ರಕ್ಷಿಸಿದೆಯೋ ಅಪ್ಪ, ಬರಲಿಕ್ಕಿರುವಂಥ ಕೊನೆ ಕಾಲದಲ್ಲಿ ಸ್ವಾಮಿ, ಕೊನೆ ದಿವಸಗಳಲ್ಲಿ ಅಪ್ಪ, ಎಲ್ಲ ಒಂದು ಕಾರ್ಯಗಳ ಅಂತ್ಯದ ದಿವಸದಲ್ಲಿ ನಮ್ಮನ್ನು ಕೂಡ ನಾವು ನಿನ್ನನ್ನು ಕರ್ತನೆ ಸ್ವಾಮಿ, ಅಪ್ಪ ಕರ್ತನೆ ಸ್ವಾಮಿ ಅನುಸರಿಸಿ ನೀತಿವಂತರಾಗಿ ಬದುಕುವುದಾದರೆ ಅಪ್ಪ, ನಾವು ಈ ಒಂದು ಜನಾಂಗದಲ್ಲಿ ತಪ್ಪಿಲ್ಲದೆ ನಿನ್ನ ಮುಂದೆ ಬದುಕುವುದಾದರೆ, ಮತ್ತು ಸ್ವಾಮಿ ಹೌದು, ಯಾವ ರೀತಿಯಲ್ಲಿ ನೋಹನ್ ನಿನ್ನೊಟ್ಟಿಗೆ ಅನ್ಯೂನ್ಯತೆಯಿಂದ ನಡೆದನು ಆ ರೀತಿಯಲ್ಲಿ ಅನ್ಯೂನ್ಯತೆಯಿಂದ ನಾವು ನಡೆಯುವಂಥ ಸಮಯದಲ್ಲಿ ಖಂಡಿತವಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ಅಪ್ಪ, ನಮ್ಮ ಅನೇಕ ಸ್ನೇಹಿತರನ್ನ ನೀನು ರಕ್ಷಿಸ್ತೀಯಾ ಎಂಬುದಾಗಿ ನಾವು ನಂಬ್ತೇವೆ ಸ್ವಾಮಿ. ಅದಕ್ಕೆ ನಾವು ಸಿದ್ಧರಾಗುವಂತೆ ಸಹಾಯ ಮಾಡು. ಆಲಸ್ಯದಿಂದಿರದೆ ಅಪ್ಪ, ಬೇಜವಾಬ್ದಾರಿತನದಿಂದಿರದೆ ನಿನ್ನ ಮೇಲೆ ಭರವಸೆ ಇಟ್ಟು ನಾವು ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಯೇಸು ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾರೆ. ಅವರ ಬರೋಣಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ, ಅವ್ರನ್ನ ಎದುರುಗೊಳ್ಳೋಣ. ಕರ್ತನ ನಿಮ್ಮೊಂದಿಗಿರಲಿ. ಆಮೇನ್.